ಈಗಾಗಲೇ ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದ್ದಾವೆ. ಒಂದು ಕಡೆಯಲ್ಲಿ ಇಂಡಿಯಾ ಬ್ಲಾಕ್, ಮತ್ತೊಂದು ಕಡೆಯಲ್ಲಿ ಎನ್ಡಿಎ. ಪ್ರಧಾನಿ ಮೋದಿ ಅವರಿಗೆ ದೇಶದ 140 ಕೋಟಿ ಜನರ ಬೆಂಬಲ ಇದೆ. ಪ್ರಧಾನಿ ಮೋದಿ ಅವರೇ ಎನ್ಡಿಎ ಮೈತ್ರಿಕೂಟದ ನಾಯಕ ಅನ್ನುವಂಥದ್ದರ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರೇ ಮೋದಿ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಎನ್ಡಿಎಯ ದೇಶದ ಮತದಾರರಿಂದ ಎನ್ಡಿಎಗೆ ಐತಿಹಾಸಿಕ ಬೆಂಬಲ ಸಿಕ್ಕಿದೆ. ದೇಶದ 140 ಕೋಟಿ ಮತದಾರರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಜನಸಾಮಾನ್ಯರ ಜೀವನ ಶೈಲಿ ಸುಧಾರಣೆಗೆ ಆದ್ಯತೆಯನ್ನು ಕೊಡಬೇಕು, ಬಡವರು, ಮಹಿಳೆಯರು, ಒಬಿಸಿ ವರ್ಗದ ಕಲ್ಯಾಣ ನಮ್ಮ ಗುರಿ ಅನ್ನುವಂತಹದ್ದನ್ನು ಕೂಡ ಎನ್ಡಿಎ ಹೇಳಿಕೊಂಡಿದೆ. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ, ಅದನ್ನು ಮತ್ತಷ್ಟು ವೇಗವನ್ನು ಕೊಡಬೇಕು. ವಿಕಸಿತ ಭಾರತದಿಂದ ಅರಿವು ಮೂಡಿದೆ ಅನ್ನುವಂತಹ ಅಂಶವನ್ನು ಕೂಡ ಎನ್ಡಿಎ ತನ್ನ ನಿರ್ಣಯದಲ್ಲಿ ಅಂಗೀಕಾರವನ್ನು ಮಾಡಿಕೊಂಡಿದೆ. ಮೋದಿ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಮೋದಿಯವರ ನೇತೃತ್ವದ ಎನ್ಡಿಎ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಪ್ರಧಾನಿ ಮೋದಿಯವರೇ ಎನ್ಡಿಎ ಮೈತ್ರಿಕೂಟದ ನಾಯಕ ಅನ್ನುವಂತಹ ನಿರ್ಣಯವನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಪ್ರಧಾನಿ ಮೋದಿಯವರ ನೇತೃತ್ವದ ಎನ್ಡಿಎ ಅನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಈ ಮೂಲಕ ಎನ್ಡಿಎ ಮೈತ್ರಿಕೂಟ ಜೊತೆಯಾಗಿ ಈಗ ಇಲ್ಲಿಂದ ಮೈತ್ರಿಕೂಟದ ನಾಯಕರು ಜೊತೆಯಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ರಾಷ್ಟ್ರಪತಿಯವರಿಗೆ ಸರ್ಕಾರ ರಚನೆಗೆ ಬೇಕಾದಂತಹ ಹಕ್ಕನ್ನು ಮಂಡನೆ ಮಾಡ್ತಾರೆ. ಇಲ್ಲಿ ವಿನಯ್ ಬಿದ್ರೆ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ನಾಯಕರು. ವಿನಯ್ ಬಿದ್ರೆ ಅವರೇ, ಯಾವ ರೀತಿಯಲ್ಲಿ ಈ ಬಾರಿಯ ಮೈತ್ರಿ ಸರ್ಕಾರ, 2 ಬಾರಿ ಸಂಪೂರ್ಣ ಬಹುಮತದ ಸರ್ಕಾರ ಇತ್ತು, ಈ ಬಾರಿ ಮೈತ್ರಿ ಬಹುಮತದ ಸರ್ಕಾರ ಇರುವಂಥದ್ದು, ಮೈತ್ರಿ ಸರ್ಕಾರದ ರಚನೆ ಮತ್ತು ಇದನ್ನು ಮುನ್ನಡೆಸ್ತಾ ಹೋಗುವಾಗ ಈಗ ಒಗ್ಗಟ್ಟಿನ ಮಾತುಗಳು ಇವೆಲ್ಲವೂ ಕೂಡ ನಿರ್ಣಯಗಳು ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಹಿಂದೆ ಅದರ ತೆರೆಮರೆಯಲ್ಲಿ ಒಂದಿಷ್ಟು ಡಿಮ್ಯಾಂಡ್ಗಳು ಕೂಡ ಇದ್ದಾವೆ ಅನ್ನೋದ್ರ ಬಗ್ಗೆ, ಟಿಡಿಪಿ ಬಹಳ ಪ್ರಬಲ ಖಾತೆಗಳ ಬಗ್ಗೆ, ವಿಶೇಷವಾಗಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಬಗ್ಗೆ ಬೇಡಿಕೆಯನ್ನು ಇಡ್ತಾ ಇದೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಮೈತ್ರಿ ಧರ್ಮ ಪಾಲನೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಎನ್ಡಿಎ ಈ ಹಿಂದಿನ ಸರ್ಕಾರಗಳದ್ದು ಕೂಡ, ಅದು ಜನತಾ ಪಕ್ಷದ ಹೊತ್ತಿನ ಸರ್ಕಾರದಿಂದ ಹಿಡಿದು ಎನ್ಡಿಎ ಸರ್ಕಾರ ವಾಜಪೇಯಿ ಅವರ ನೇತೃತ್ವದಲ್ಲಿ 13 ಪಕ್ಷಗಳ ಜೊತೆಯಲ್ಲಿ ಏನೊಂದು ಭಾಳ ಒಳ್ಳೆ ರೀತಿಯ ಆಡಳಿತವನ್ನು ಕೊಡ್ತು. ನಾವು ಕಳೆದ 2 ಬಾರಿ ಚುನಾವಣೆಯಲ್ಲೂ ಕೂಡ, ಅಂದರೆ 2014, 2019ರಲ್ಲೂ ಕೂಡ ಭಾಜಪ ಸಿಂಗಲ್ ಪಾರ್ಟಿಯಾಗಿಯೂ ಕೂಡ ಸರ್ಕಾರ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆಲಿ ಯಾರೆಲ್ಲ ಎನ್ಡಿಎ ಮಿತ್ರ ಪಕ್ಷಗಳಿತ್ತು ಅದನ್ನೇ ನಾವು ಯಾವುದೇ ಸಂದರ್ಭದಲ್ಲಿ ಹೇಳಿರೋದು ಕೂಡ ನಮ್ದು ಎನ್ಡಿಎ ಸರ್ಕಾರ ಅಂತ, ನಾವೆಲ್ಲ ಬಿಜೆಪಿ ಸರ್ಕಾರ ಅಂತ ಕಳೆದ 10 ವರ್ಷದಲ್ಲಿ ಹೇಳೇ ಇಲ್ಲ. ಮೋದಿ ನೇತೃತ್ವದ ಬಿಜೆಪಿ ಲೀಡ್ ಮಾಡ್ತಿರ್ತಕ್ಕಂಥ ಎನ್ಡಿಎ ಸರ್ಕಾರ. ಈ ಸತಿನೂ ಕೂಡ ಅದೇ ರೀತಿಯ ವಾತಾವರಣ ಇದೆ. ಭಾಳ ಅನ್ಕೊಂಡಿರ್ತಕ್ಕಂಥ ನಂಬರ್ ಬಂದಿಲ್ದಲ್ಲ ಇರ್ಬೋದು, ಆದರೆ ಒಂದು ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ನಮ್ಮ ಎನ್ಡಿಎಗೆ ಬಳಗಕ್ಕೆ ಕೊಟ್ಟಿದೆ ಇವತ್ತಿನ ದೇಶ. ಹಾಗಾಗಿ ಸರ್ಕಾರ ಮಾಡ್ತೀವಿ. ಇದೆಲ್ಲವೂ ಕೂಡ ಊಹಾಪೋಹ. ಈ ಹೊತ್ತಿನಲ್ಲಿ ಇದನ್ನು ಕೇಳ್ತಾ ಇದ್ದಾರೆ, ಇದನ್ನು ಕೇಳ್ಬೋದು, ಇದೆಲ್ಲವೂ ಕೂಡ ಆಗಿದೆ. ಆನ್ ರೆಕಾರ್ಡ್ ಯಾರನ್ನೂ ಕೂಡ ಇಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡೋ, ಇನ್ನೊಂದು ಮುಖಾಂತರವೋ, ಇಲ್ಲ ನಮ್ಗೆ ಇದೇ ಖಾತೆ ಬೇಕು, ಇದೇ ರೀತಿಯಾಗಿ ನಮ್ಮನ್ನು ನಡೆಸ್ಕೊಳ್ಳಿ, ಈ ಥರ ಏನಿಲ್ಲ. ನೋಡಿ, ಒಂದು ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಕೊಡುವಿಕೆ ಇವೆಲ್ಲವೂ ಕೂಡ ಸಹಜವಾಗಿ ಇದ್ದಿರ್ತಕ್ಕಂಥದ್ದೇನೆ. ಮತ್ತು ಒಂದು ನ್ಯಾಚುರಲ್ ಮೈತ್ರಿ ನಮ್ಮದು. ಕೊಯಲೇಷನ್ ಯಾವಾಗ್ಲೂ ಕೂಡ ಯಾಕೆ ಬೇರೆ ಬೇರೆ ಪಕ್ಷಗಳು ಭಾರತೀಯ ಜನತಾ ಪಕ್ಷದ ಜೊತೆಗೆ ಎನ್ಡಿಎನಲ್ಲೇ ಇದ್ದಂತಹ ನಿತೀಶ್ ಕುಮಾರ್ ಮತ್ತೆ ವಾಪಸ್ ಬಂದರು, ಎನ್ಡಿಎಲ್ಲೇ ಇದ್ದಂಥ ಟಿಡಿಪಿ ಮತ್ತೆ ವಾಪಸ್ ಬಂತು ಅಂದಾಗ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಮೈತ್ರಿ ನಮ್ಮದು ಎನ್ಡಿಎ ಮತ್ತು ಟಿಡಿಪಿ ಜೊತೆನಲ್ಲಿದೆ. ಇಡೀ ಟಿಡಿಪಿ ಆಂಧ್ರ ಪ್ರದೇಶದ ವಿಚಾರವನ್ನು ಇಟ್ಕೊಂಡು ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ, ಬೆಂಗಳೂರಿಗೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಹೈದರಾಬಾದ್ನಲ್ಲಿ ಸಿಲಿಕಾನ್ ವ್ಯಾಲಿ ಮಾಡ್ತಕ್ಕಂಥ ಒಂದು ಶ್ರಮ, ಇದೆಲ್ಲವನ್ನು ಕೂಡ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರು ನಮ್ಮದೇ ಸರ್ಕಾರದ ಭಾಗವಾಗಿದ್ದಂಥದ್ದು. ಬಿಹಾರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ರಾಜ್ಯ, ಅದನ್ನ ಬಹಳ ಒಳ್ಳೆ ಅಭಿವೃದ್ಧಿ ತಗೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆನಲ್ಲೇ ಇದ್ದಿದ್ದು. ಬೇರೆ ಬೇರೆ ಕಾರಣಕ್ಕೋಸ್ಕರ, ಅವತ್ತಿನ ರಾಜಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ ಜೊತೆಗೆ ಹೋದ್ರು. ಕಾಂಗ್ರೆಸ್ ಅವರನ್ನು ಹೇಗೆ ನಡೆಸ್ಕೊಂತು ಅನ್ನೋದು ಈಗ ಇವತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ನಿತೀಶ್ ಬಾಬು ಅವರಂತೂ ಕೇವಲ 3 ತಿಂಗಳಿಂದ ಈಚೆ ಕಡೆ ನಮ್ಮ ಹತ್ರಕ್ಕೆ ಬಂದಿದ್ದಾರೆ. ಟಿಡಿಪಿ ಅಲಯನ್ಸ್, ಟಿಡಿಪಿ ಹೇಗೆ ನಡೆಸ್ಕೊಂತು, ಚುನಾವಣೆ ರ್ಯಾಲಿನಲ್ಲಿ ಒಬ್ಬ ನಾಯಕನಿಗೆ ಯಾವ ರೀತಿ ಗೌರವಿಸಬೇಕು, ಇದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ಮಾಡಿದೆ. ಈ ಹೊತ್ತಿನಲ್ಲಿ ಇದೆಲ್ಲ ಪ್ರೈಮರಿ ಡಿಸ್ಕಷನ್ಸ್, ಇದೆಲ್ಲ ಒಂದು ಇಮ್ಯಾಜಿನೇಷನರಿ ಡಿಸ್ಕಷನ್ಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ವಿಶ್ವಾಸ ಇದೆ 8ನೇ ತಾರೀಕು ಪ್ರಧಾನಮಂತ್ರಿ ಇದು ಅಂತ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಮಾನ. ನೋಡಿ, ಇಡೀ ಜಗತ್ತಿನ ನೀವು ಪೋಸ್ಟ್ ಕೋವಿಡ್ ಎರಾದಲ್ಲಿ ಯಾವುದೇ ಸರ್ಕಾರಗಳು ರಿಪೀಟ್ ಆಗಲ್ಲ. ಇಡೀ ಕಾಂಗ್ರೆಸ್ ಒಂದು ಮಾತನ್ನ ರಿಪೀಟೆಡ್ಲಿ ಹೇಳ್ತಾ ಇದೆ, ಮೋದಿ ಅವರು ಯಾವ ನೈತಿಕತೆಯನ್ನು ಇಟ್ಟುಕೊಂಡು ಈ ಬಗ್ಗೆ ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಯಾಕಂದ್ರೆ ಅವರ ನೇತೃತ್ವದ ಪೂರ್ಣ ಬಹುಮತದ ಸರ್ಕಾರವನ್ನ ಬಿಜೆಪಿಗೆ ಕೊಡಲಿಲ್ಲ. 370 ಟಾರ್ಗೆಟ್ ಅನ್ನು ಹೇಳಿದ್ರೆ 240 ಮಾತ್ರ ಕೊಟ್ಟಿದ್ದಾರೆ. ಓಕೆ, ಮೈತ್ರಿಗೆ ಬಹುಮತ ಕೊಟ್ಟಿದೆ ಅಂತ ಹೇಳಿದ ತಕ್ಷಣ ಮೋದಿಯವರ ನಾಯಕತ್ವಕ್ಕೆ ಬಹುಮತ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆನ ಕೇಳಿ. 240 ಇಡೀ ಮೈತ್ರಿನಲ್ಲಿ ಬೇಕಾಗಿರ್ತಕ್ಕಂಥ 272ರಲ್ಲಿ 240 ದೊಡ್ಡ ನಂಬರ್ ಆಗಿರೋದ್ರಿಂದ ಸಹಜವಾಗಿ ದೊಡ್ಡ ನಂಬರಿನ ನೇತೃತ್ವ ಯಾರು ವಹಿಸ್ಕೊಂಡಿರ್ತಾರೆ ಅವ್ರು ಒಂದು ಮಾಡ್ತಾರೆ. ಇದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್.
ರಾಜಕೀಯ ವ್ಯವಸ್ಥೆಯ ಸರ್ಕಾರ ರಚನೆಯ ಪ್ರಾಥಮಿಕ ಹಂತದಲ್ಲಿರೋರು ಯಾರಿಗೂ ಈ ಚರ್ಚೆ ಇಲ್ಲ. ನೋಡಿ, ಜನಸಾಮಾನ್ಯರು ಯಾರೋ ಪೊಲಿಟಿಕಲ್ ಡಿಬೇಟ್ಗಳಲ್ಲಿ ಚರ್ಚೆ ಆಗ್ಬೋದು, ಯಾರೋ ರಾಜಕೀಯ ನಾಯಕರು ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಮಾಡ್ಬೋದು. ಇನ್ನು ಜನಸಾಮಾನ್ಯರ ನಡುವೆ ನೀವು ಹೋದಾಗ ಯಾರೂ ಕೂಡ ಇಲ್ಲ. ಮೋದಿಯವ್ರಿಗೆ ಇನ್ನೊಂದು ಸ್ವಲ್ಪ ಸರ್ಕಾರಕ್ಕೆ, ಈ ಮೋದಿಯವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಮತಗಳು ಬರಬೇಕಿತ್ತು, ಮೋದಿಯವ್ರ ನೇತೃತ್ವದಲ್ಲಿ ಇನ್ನೊಂದಷ್ಟು ಹೆಚ್ಚು ಸೀಟ್ಗಳು ಭಾಜಪಗೆ NDAಗೆ ಬರಬೇಕಿತ್ತು, ಕಡಿಮೆ ಆಗಿದೆ. ಅದರ ನೇತೃತ್ವ ಯಾರದ್ದು ಬೇಕು, ಒಂದು ಸರ್ವೆ ಆಗಿಬಿಡ್ಲಿ, ಇವತ್ತು ಒಂದು ಓಪನ್ ಸರ್ವೆ ಆಗಲಿ. ಇವತ್ತು ದೇಶದ ಜನ ಕೇಳ್ತಿರ್ತಕ್ಕಂಥದ್ದು ಮತ್ತೆ ಮೋದಿಯವರ ನೇತೃತ್ವದ ಸರ್ಕಾರ ಬೇಕು. ಇವತ್ತು ಏನು ಅಭಿವೃದ್ಧಿ ಎಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಮೋದಿಯವರು ದಾಪುಗಾಲಿಟ್ಟಿದ್ದಾರೆ, ಈ ಹೆಜ್ಜೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ವಿಚಾರ ಜನಸಾಮಾನ್ಯರಲ್ಲಿದೆ. ಇದು ಜನಸಾಮಾನ್ಯರನ್ನು ತಿರಸ್ಕಾರ ಮಾಡಿಲ್ಲ. ನೋಡಿ, 2004ರಿಂದ 2014ರವರೆಗೂ UPA ಸರ್ಕಾರ ಅಧಿಕಾರದಲ್ಲಿತ್ತು, ಕಾಂಗ್ರೆಸ್ ಲೀಡ್ ಮಾಡ್ತು. ಕಾಂಗ್ರೆಸ್ಗೆ ಜನ ಕೊಟ್ಟಿದ್ದೆಷ್ಟು? 2014ರಲ್ಲಿ 44 ಸೀಟು. ನಮಗೆ 240 ಸೀಟು, 200 ಸೀಟ್ ಜಾಸ್ತಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಒಳ್ಳೆ ಕೆಲಸ ಮಾಡಿದ್ದೀರಾ ಆಗಿರ್ಬೋದು. ಒಂದು ಸೆಟ್ ಬ್ಯಾಕ್ ನಾನು ಒಪ್ಕೊತೀನಿ, ಒಂದು ಪೊಲಿಟಿಕಲ್ ಡಿಸ್ಕಷನಲ್ಲಿ ಇದೊಂದು ಸಣ್ಣ ಸೆಟ್ ಬ್ಯಾಕ್ ನಮಗೆ, ನಾವು ಇದಕ್ಕೂ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಆದರೆ 240 ಅಂತಕ್ಕಂಥದ್ದು ನೀವು ಇತಿಹಾಸವನ್ನು ತೆಗೆದುಕೊಂಡು ನೋಡಿ, ಭಾಳ ಒಂದು ಒಳ್ಳೆ ಸಮರ್ಥನೆಯನ್ನು ಈ ದೇಶದ ಜನ ಮೋದಿಜಿಯವರ ನೇತೃತ್ವದ NDA ಸರ್ಕಾರದ ಪರವಾಗಿ ಮಾಡಿದ್ದಾರೆ. ಹಾಗಾಗಿ ಭಾಳ ಗರ್ವದಿಂದ, ನೈತಿಕವಾಗಿ ಬಹಳ ಬಲಯುತವಾಗಿ ನಾವು 3ನೇ ಬಾರಿ ಸರ್ಕಾರವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡೋರಿದ್ದೇವೆ. ಓಕೆ, ಮಾತಾಡ್ತೀನಿ ನಾನು. ಚರ್ಚೆ ನಾವು ಮುಂದುವರ್ಸೋಣ. ಭಾಳಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ ಮೈತ್ರಿ ಧರ್ಮದ ಪಾಲನೆ ಅನ್ನುವಂತಹ ಒಂದು ಅಂಶ ಇದ್ದೇ ಇರುತ್ತೆ. ಹೌದು, ವಿನಯ್ ಬಿದ್ರೆ ಅವರು ಹೇಳಿದ ರೀತಿಯಲ್ಲಿ NDA ನಿಭಾಯಿಸಿದಂತಹ ಸ್ವರೂಪ ಅದು ವಾಜಪೇಯಿಯವರ ಅವಧಿಯಲ್ಲಿ ಇರ್ಬೋದು ಅಥವಾ ಅದರ ಹಿಂದಿನ ಸಂದರ್ಭಗಳಲ್ಲಿರ್ಬೋದು, ಮೈತ್ರಿ ಧರ್ಮ ಪಾಲನೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಮೈತ್ರಿ ಧರ್ಮದ ಜೊತೆಗೇ ಎದುರಾಗುವಂತಹ ಸವಾಲುಗಳು ಕೂಡ ಅಷ್ಟೇ ಪ್ರಮುಖವಾಗಿದ್ದಾವೆ. ಯಾಕಂದರೆ ಎದುರಾಳಿ ಮೈತ್ರಿಕೂಟ ಕೂಡ ತುಂಬ ಹಿಂದೆ ಏನು ಕುಳಿತಿಲ್ಲ, ಅದು ಕೂಡ 234ರಷ್ಟು ಸಂಖ್ಯೆಗಳೊಂದಿಗೆ ಇರೋದ್ರಿಂದಾಗಿ ಅವ್ರಿಗೂ ಎಲ್ಲೋ ಒಂದು ತವಕ ಇದೆ, ಯಾವುದೋ ಒಂದು ಸ್ವರೂಪದಲ್ಲಿ ಆಡಳಿತವನ್ನು ನಡೆಸಬಹುದಾ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದ್ದೇ ಇರುವಂಥದ್ದು. ಚರ್ಚೆ ನಾನು ಮುಂದುವರಿಸ್ತೀನಿ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.